ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಈಗ ಸೇಡಿನ ಸಮರ ಮುಂದುವರೆದಿದೆ. ಇರಾನ್ ಈ ಸೇಡಿನ ಸಮರವನ್ನ ಮುಂದುವರೆಸಿದೆ. ದೋಹಾದ ಮೇಲೆ ಈಗ ಇರಾನ್ ಸಿಡಿದೆದ್ದಿರೋದು. ದೋಹಾದ ಐಕಾನಿಕ್ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ದೋಹಾ ಆಗಸದಲ್ಲಿ ಇರಾನ್ ಕ್ಷಿಪಣಿಗಳು ಅಟ್ಟಹಾಸವನ್ನ ಮೆರೀತಾ ಇದೆ. ಈಗ ಇರಾನ್ನ ಟಾರ್ಗೆಟ್ ದೋಹಾ. ಸೌದಿ ಅರೇಬಿಯಾ, ಯುಎಇ, ಕತಾರ್, ಕುವೈತ್, ಬಹ್ರೇನ್, ಓಮನ್, ಈಗ ದೋಹಾ. ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿ, ಅದರ ಜೊತೆಗೆ ಈ ನೆರೆಹೊರೆಯ ದೇಶಗಳೇನಿದೆ, ಸಿರಿಯಾ ಆಗಿರಬಹುದು, ಇರಾಕ್ ಆಗಿರಬಹುದು, ಜೋರ್ಡಾನ್ ಆಗಿರಬಹುದು, ಈ ಕಡೆಗಳಲ್ಲೂ ಕೂಡ ಈಗ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯುರೋಪಿಯನ್ ರಾಷ್ಟ್ರಗಳು, ಸೈಪ್ರಸ್, ಅಲ್ಲೂ ಕೂಡ ದಾಳಿಯಾಗಿದೆ. ಫ್ರಾನ್ಸ್ನ ನೌಕಾನೆಲೆಯ ಮೇಲೂ ಕೂಡ ದಾಳಿಯನ್ನ ಮಾಡಿತು. ವೈಮಾನಿಕ ದಾಳಿಯನ್ನ ಮಾಡಿದ ನಂತರದಲ್ಲಿ ಒಂದು ರೀತಿಯಲ್ಲಿ ಜಲಸಂಘರ್ಷ, ಅಲ್ಲಿ ಜಲಸಂಧಿಯನ್ನ ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಇರಾನ್ ಕಡೆಯಿಂದ. ಇದೆಲ್ಲವೂ ಕೂಡ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆ. ಇರಾನ್ನ ಪ್ರತೀಕಾರದ ಜ್ವಾಲೆ ಇದೆಯಲ್ಲ, ಅದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಈಗ ಬಿಟ್ಟಿರೋದು. ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಅನೇಕ ವಸತಿ ಸಮುಚ್ಚಯಗಳನ್ನ ಕೂಡ ಗುರಿಯಾಗಿಸಿಕೊಂಡು ಪ್ರಮುಖವಾಗಿರುವಂತಹ ಈ ಬಿಲ್ಡಿಂಗ್ಗಳಾಗಿರ್ಬೋದು ಅಥವಾ ಜನವಸತಿ ಹೆಚ್ಚಿರುವಂತಹ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ನ ಟಾರ್ಗೆಟ್. ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಈಗ ಸೇಡಿನ ಸಮರ ಮುಂದುವರೆದಿದೆ. ಇರಾನ್ ಈ ಸೇಡಿನ ಸಮರವನ್ನ ಮುಂದುವರೆಸಿದೆ. ದೋಹಾದ ಮೇಲೆ ಈಗ ಇರಾನ್ ಸಿಡಿದೆದ್ದಿರೋದು. ದೋಹಾದ ಐಕಾನಿಕ್ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ದೋಹಾ ಆಗಸದಲ್ಲಿ ಇರಾನ್ ಕ್ಷಿಪಣಿಗಳು ಅಟ್ಟಹಾಸವನ್ನ ಮೆರೀತಾ ಇದೆ. ಈಗ ಇರಾನ್ನ ಟಾರ್ಗೆಟ್ ದೋಹಾ. ಸೌದಿ ಅರೇಬಿಯಾ, ಯುಎಇ, ಕತಾರ್, ಕುವೈತ್, ಬಹ್ರೇನ್, ಓಮನ್, ಈಗ ದೋಹಾ. ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿ, ಅದರ ಜೊತೆಗೆ ಈ ನೆರೆಹೊರೆಯ ದೇಶಗಳೇನಿದೆ, ಸಿರಿಯಾ ಆಗಿರಬಹುದು, ಇರಾಕ್ ಆಗಿರಬಹುದು, ಜೋರ್ಡಾನ್ ಆಗಿರಬಹುದು, ಈ ಕಡೆಗಳಲ್ಲೂ ಕೂಡ ಈಗ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯುರೋಪಿಯನ್ ರಾಷ್ಟ್ರಗಳು, ಸೈಪ್ರಸ್, ಅಲ್ಲೂ ಕೂಡ ದಾಳಿಯಾಗಿದೆ. ಫ್ರಾನ್ಸ್ನ ನೌಕಾನೆಲೆಯ ಮೇಲೂ ಕೂಡ ದಾಳಿಯನ್ನ ಮಾಡಿತು. ವೈಮಾನಿಕ ದಾಳಿಯನ್ನ ಮಾಡಿದ ನಂತರದಲ್ಲಿ ಒಂದು ರೀತಿಯಲ್ಲಿ ಜಲಸಂಘರ್ಷ, ಅಲ್ಲಿ ಜಲಸಂಧಿಯನ್ನ ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಇರಾನ್ ಕಡೆಯಿಂದ. ಇದೆಲ್ಲವೂ ಕೂಡ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆ. ಇರಾನ್ನ ಪ್ರತೀಕಾರದ ಜ್ವಾಲೆ ಇದೆಯಲ್ಲ, ಅದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಈಗ ಬಿಟ್ಟಿರೋದು. ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಅನೇಕ ವಸತಿ ಸಮುಚ್ಚಯಗಳನ್ನ ಕೂಡ ಗುರಿಯಾಗಿಸಿಕೊಂಡು ಪ್ರಮುಖವಾಗಿರುವಂತಹ ಈ ಬಿಲ್ಡಿಂಗ್ಗಳಾಗಿರ್ಬೋದು ಅಥವಾ ಜನವಸತಿ ಹೆಚ್ಚಿರುವಂತಹ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ನ ಟಾರ್ಗೆಟ್. ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಈಗ ಸೇಡಿನ ಸಮರ ಮುಂದುವರೆದಿದೆ. ಇರಾನ್ ಈ ಸೇಡಿನ ಸಮರವನ್ನ ಮುಂದುವರೆಸಿದೆ. ದೋಹಾದ ಮೇಲೆ ಈಗ ಇರಾನ್ ಸಿಡಿದೆದ್ದಿರೋದು. ದೋಹಾದ ಐಕಾನಿಕ್ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ದೋಹಾ ಆಗಸದಲ್ಲಿ ಇರಾನ್ ಕ್ಷಿಪಣಿಗಳು ಅಟ್ಟಹಾಸವನ್ನ ಮೆರೀತಾ ಇದೆ. ಈಗ ಇರಾನ್ನ ಟಾರ್ಗೆಟ್ ದೋಹಾ. ಸೌದಿ ಅರೇಬಿಯಾ, ಯುಎಇ, ಕತಾರ್, ಕುವೈತ್, ಬಹ್ರೇನ್, ಓಮನ್, ಈಗ ದೋಹಾ. ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿ, ಅದರ ಜೊತೆಗೆ ಈ ನೆರೆಹೊರೆಯ ದೇಶಗಳೇನಿದೆ, ಸಿರಿಯಾ ಆಗಿರಬಹುದು, ಇರಾಕ್ ಆಗಿರಬಹುದು, ಜೋರ್ಡಾನ್ ಆಗಿರಬಹುದು, ಈ ಕಡೆಗಳಲ್ಲೂ ಕೂಡ ಈಗ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯುರೋಪಿಯನ್ ರಾಷ್ಟ್ರಗಳು, ಸೈಪ್ರಸ್, ಅಲ್ಲೂ ಕೂಡ ದಾಳಿಯಾಗಿದೆ. ಫ್ರಾನ್ಸ್ನ ನೌಕಾನೆಲೆಯ ಮೇಲೂ ಕೂಡ ದಾಳಿಯನ್ನ ಮಾಡಿತು. ವೈಮಾನಿಕ ದಾಳಿಯನ್ನ ಮಾಡಿದ ನಂತರದಲ್ಲಿ ಒಂದು ರೀತಿಯಲ್ಲಿ ಜಲಸಂಘರ್ಷ, ಅಲ್ಲಿ ಜಲಸಂಧಿಯನ್ನ ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಇರಾನ್ ಕಡೆಯಿಂದ.
ಇದೆಲ್ಲವೂ ಕೂಡ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆ. ಇರಾನ್ನ ಪ್ರತೀಕಾರದ ಜ್ವಾಲೆ ಇದೆಯಲ್ಲ, ಅದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಈಗ ಬಿಟ್ಟಿರೋದು. ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಅನೇಕ ವಸತಿ ಸಮುಚ್ಚಯಗಳನ್ನ ಕೂಡ ಗುರಿಯಾಗಿಸಿಕೊಂಡು ಪ್ರಮುಖವಾಗಿರುವಂತಹ ಈ ಬಿಲ್ಡಿಂಗ್ಗಳಾಗಿರ್ಬೋದು ಅಥವಾ ಜನವಸತಿ ಹೆಚ್ಚಿರುವಂತಹ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ನ ಟಾರ್ಗೆಟ್. ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಈಗ ಸೇಡಿನ ಸಮರ ಮುಂದುವರೆದಿದೆ. ಇರಾನ್ ಈ ಸೇಡಿನ ಸಮರವನ್ನ ಮುಂದುವರೆಸಿದೆ. ದೋಹಾದ ಮೇಲೆ ಈಗ ಇರಾನ್ ಸಿಡಿದೆದ್ದಿರೋದು. ದೋಹಾದ ಐಕಾನಿಕ್ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ದೋಹಾ ಆಗಸದಲ್ಲಿ ಇರಾನ್ ಕ್ಷಿಪಣಿಗಳು ಅಟ್ಟಹಾಸವನ್ನ ಮೆರಿತಾ ಇದೆ. ಈಗ ಇರಾನ್ನ ಟಾರ್ಗೆಟ್ ದೋಹಾ. ಸೌದಿ ಅರೇಬಿಯಾ, ಯುಎಇ, ಕತಾರ್, ಕುವೈತ್, ಬಹ್ರೇನ್, ಓಮನ್, ಈಗ ದೋಹಾ. ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿ, ಅದರ ಜೊತೆಗೆ ಈ ನೆರೆಹೊರೆಯ ದೇಶಗಳೇನಿದೆ, ಸಿರಿಯಾ ಆಗಿರಬಹುದು, ಇರಾಕ್ ಆಗಿರಬಹುದು, ಜೋರ್ಡಾನ್ ಆಗಿರಬಹುದು, ಈ ಕಡೆಗಳಲ್ಲೂ ಕೂಡ ಈಗ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯುರೋಪಿಯನ್ ರಾಷ್ಟ್ರಗಳು, ಸೈಪ್ರಸ್, ಅಲ್ಲೂ ಕೂಡ ದಾಳಿಯಾಗಿದೆ. ಫ್ರಾನ್ಸ್ನ ನೌಕಾನೆಲೆಯ ಮೇಲೂ ಕೂಡ ದಾಳಿಯನ್ನ ಮಾಡಿತು. ವೈಮಾನಿಕ ದಾಳಿಯನ್ನ ಮಾಡಿದ ನಂತರದಲ್ಲಿ ಒಂದು ರೀತಿಯಲ್ಲಿ ಜಲಸಂಘರ್ಷ, ಅಲ್ಲಿ ಜಲಸಂಧಿಯನ್ನ ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಇರಾನ್ ಕಡೆಯಿಂದ. ಇದೆಲ್ಲವೂ ಕೂಡ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆ. ಇರಾನ್ನ ಪ್ರತೀಕಾರದ ಜ್ವಾಲೆ ಇದೆಯಲ್ಲ, ಅದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಈಗ ಬಿಟ್ಟಿರೋದು. ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಅನೇಕ ವಸತಿ ಸಮುಚ್ಚಯಗಳನ್ನ ಕೂಡ ಗುರಿಯಾಗಿಸಿಕೊಂಡು ಪ್ರಮುಖವಾಗಿರುವಂತಹ ಈ ಬಿಲ್ಡಿಂಗ್ಗಳಾಗಿರ್ಬೋದು ಅಥವಾ ಜನವಸತಿ ಹೆಚ್ಚಿರುವಂತಹ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ನ ಟಾರ್ಗೆಟ್. ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಈಗ ಸೇಡಿನ ಸಮರ ಮುಂದುವರೆದಿದೆ. ಇರಾನ್ ಈ ಸೇಡಿನ ಸಮರವನ್ನ ಮುಂದುವರೆಸಿದೆ. ದೋಹಾದ ಮೇಲೆ ಈಗ ಇರಾನ್ ಸಿಡಿದೆದ್ದಿರೋದು. ದೋಹಾದ ಐಕಾನಿಕ್ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ದೋಹಾ ಆಗಸದಲ್ಲಿ ಇರಾನ್ ಕ್ಷಿಪಣಿಗಳು ಅಟ್ಟಹಾಸವನ್ನ ಮೆರಿತಾ ಇದೆ. ಈಗ ಇರಾನ್ನ ಟಾರ್ಗೆಟ್ ದೋಹಾ. ಸೌದಿ ಅರೇಬಿಯಾ, ಯುಎಇ, ಕತಾರ್, ಕುವೈತ್, ಬಹ್ರೇನ್, ಓಮನ್, ಈಗ ದೋಹಾ. ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿ, ಅದರ ಜೊತೆಗೆ ಈ ನೆರೆಹೊರೆಯ ದೇಶಗಳೇನಿದೆ, ಸಿರಿಯಾ ಆಗಿರಬಹುದು, ಇರಾಕ್ ಆಗಿರಬಹುದು, ಜೋರ್ಡಾನ್ ಆಗಿರಬಹುದು, ಈ ಕಡೆಗಳಲ್ಲೂ ಕೂಡ ಈಗ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯುರೋಪಿಯನ್ ರಾಷ್ಟ್ರಗಳು, ಸೈಪ್ರಸ್, ಅಲ್ಲೂ ಕೂಡ ದಾಳಿಯಾಗಿದೆ. ಫ್ರಾನ್ಸ್ನ ನೌಕಾನೆಲೆಯ ಮೇಲೂ ಕೂಡ ದಾಳಿಯನ್ನ ಮಾಡಿತು. ವೈಮಾನಿಕ ದಾಳಿಯನ್ನ ಮಾಡಿದ ನಂತರದಲ್ಲಿ ಒಂದು ರೀತಿಯಲ್ಲಿ ಜಲಸಂಘರ್ಷ, ಅಲ್ಲಿ ಜಲಸಂಧಿಯನ್ನ ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಇರಾನ್ ಕಡೆಯಿಂದ. ಇದೆಲ್ಲವೂ ಕೂಡ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾ ಇದೆ. ಇರಾನ್ನ ಪ್ರತೀಕಾರದ ಜ್ವಾಲೆ ಇದೆಯಲ್ಲ, ಅದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಈಗ ಬಿಟ್ಟಿರೋದು. ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಅನೇಕ ವಸತಿ ಸಮುಚ್ಚಯಗಳನ್ನ ಕೂಡ ಗುರಿಯಾಗಿಸಿಕೊಂಡು ಪ್ರಮುಖವಾಗಿರುವಂತಹ ಈ ಬಿಲ್ಡಿಂಗ್ಗಳಾಗಿರ್ಬೋದು ಅಥವಾ ಜನವಸತಿ ಹೆಚ್ಚಿರುವಂತಹ ಪ್ರದೇಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈಗ ಇರಾನ್ನ ಟಾರ್ಗೆಟ್.